ಎಲ್ಲ ಆತ್ಮ ಮಿತ್ರರಿಗೆ ಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 307ನೇ ದಿವಸ. ಯಾವುದೇ ಒಂದು ಮಾಡಿದ್ರೂ ಅದು ನಾವು ನಮಗೋಸ್ಕರ ಮಾಡಬೇಕು, ನಮ್ಮ ಕುಟುಂಬಕ್ಕೋಸ್ಕರ ಮಾಡಬೇಕು, ಸಂಘಕ್ಕೋಸ್ಕರ ಮಾಡಬೇಕು. ನಮಗೋಸ್ಕರ ನಾವು ಮಾಡೋದು, ನಮ್ಮ ಕುಟುಂಬಕ್ಕೋಸ್ಕರ ನಾವು ಮಾಡೋದು ಧರ್ಮ, ಸಂಘಕ್ಕೋಸ್ಕರ ನಾವು ಮಾಡೋದು ಅದು ಕರ್ಮ. ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಅಬಂಡನ್ಸ್ ಬೇಕು. ಅದು ಸಂತೋಷವಾಗಲಿ, ಹಣ ಆಗಲಿ, ಆರೋಗ್ಯ ಆಗಲಿ, ಮುಕ್ತಿ ಆಗಲಿ, ಜ್ಞಾನ ಆಗಲಿ, ಎಲ್ಲರಿಗೆ ಹೆಚ್ಚು ಬೇಕು. ಮತ್ತೆ ಅಷ್ಟೊಂದು ಅಬಂಡನ್ಸ್ ಅನ್ನು ನಾವು ಅಟ್ರಾಕ್ಟ್ ಮಾಡಬೇಕು ಅಂದರೆ ಯಾವುದೇ ಒಂದು ಮಾಡಿದ್ರೂ ಬರೀ ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಕುಟುಂಬಕ್ಕೋಸ್ಕರ, ಸಮಾಜಕ್ಕೋಸ್ಕರ ನಾವು ಯಾವಾಗ ಮಾಡ್ತೀವೋ ಈ ಇಡೀ ಯೂನಿವರ್ಸು ನಿಮಗೆ ಸಪೋರ್ಟ್ ಮಾಡುತ್ತದೆ. ದ ಲಾ ಆಫ್ ಯೂನಿವರ್ಸ್ ಅಂತಾರೆ. ಅಂದರೆ ಸೃಷ್ಟಿ ಹೆಂಗು ಕೆಲಸ ಮಾಡುತ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇಲ್ಲಿರೋ ಪ್ರತಿಯೊಬ್ಬರು ನೀವೆಲ್ಲರೂ ದೇವರೇ, ನೀವೆಲ್ಲರೂ ಯೂನಿವರ್ಸ್. ಹೊರಗಿರೋ ಯೂನಿವರ್ಸ್ ಹೆಂಗ್ ವರ್ಕ್ ಮಾಡುತ್ತದೆ ಅನ್ನೋದು ನಿಮಗೆ ಆ ಸೈನ್ಸ್ ಅರ್ಥ ಆಗಿದ್ರೆ ಈ ಒಳಗಿರೋ ಯೂನಿವರ್ಸ್ ಹೆಂಗ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. ದ ಲಾ ಆಫ್ ಯೂನಿವರ್ಸ್ ಅಂದ್ರೆ ಇನ್ನರ್ ಯೂನಿವರ್ಸ್, ಔಟರ್ ಯೂನಿವರ್ಸ್. ಈಗ ತಪಸ್ಸು ಮಾಡಿ 1000 ವರ್ಷ 500 ವರ್ಷ ತಪಸ್ಸು ಮಾಡಿ ಒಬ್ಬರು ದೇವರು ಬರ್ತಾರು, ಅವ್ರ ಹತ್ರ ವರ ಕೇಳಿದ್ರೆ ವರ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆ ವರ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿರೋ, ಇಲ್ಲ ಅಂದ್ರೆ ಬೇರೆ ಒಬ್ಬರಿಗೆ ಹಾನಿ ಕೊಡೋಕೆ ಯೂಸ್ ಮಾಡ್ತಿರೋ, ಅದು ನಿಮ್ಮ ಇಷ್ಟ, ಅದರಿಂದ ಕರ್ಮಗಳು ಬರುತ್ತೆ ಅಂತ ಬರೋ ಯಾವುದೇ ದೇವರಾದ್ರೂ ಆ ವರನ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಹಂಗೇನೆ ನಾವು ಯೂನಿವರ್ಸನ್ನು ಏನೇ ಕೇಳಿದ್ರು ಅದು ನಿಮ್ಗೆ ಕೊಟ್ಬಿಡುತ್ತೆ. ಅದನ್ನು ಇಟ್ಕೊಂಡು ನೀವು ಏನು ಮಾಡ್ತೀರೋ ಅನ್ನೋದು ಕಾನ್ಸಿಕ್ವೆನ್ಸಸ್, ಕರ್ಮ ಅನ್ನೋದು ನೀವು ಫೇಸ್ ಮಾಡಿ. ನಮಗೆ ಏನು ಬೇಕೋ ನಾವು ಕೇಳ್ತೀವಿ, ನಾವು ಯಾರು ಅಂತ ಯಾವ್ದು ಯೂನಿವರ್ಸ್ ನೋಡಲ್ಲ, ಕೇಳಿದ್ರೆ ಕೊಟ್ಬಿಡುತ್ತೆ ಅಷ್ಟೇ, ಸಮಯ ತಗೊಳ್ತದೆ ಅಷ್ಟೇ. ನನಗೆ ಯಾವಾಗ್ಲೂ ಒಂದು ದೊಡ್ಡ ಮೆಡಿಟೇಷನ್ ಸೆಂಟರು ಕ್ರಿಯೇಟ್ ಮಾಡಬೇಕಂತ ಒಂದು 8 ವರ್ಷ ಮುಂಚೆ ತುಂಬ ದೊಡ್ಡ ಸಂಕಲ್ಪ ಇತ್ತು. ಈಗ ನಾನು ಒಂದು ಮೆಡಿಟೇಷನ್ ಸೆಂಟರ್ ಕ್ರಿಯೇಟ್ ಮಾಡಿದ್ದೀನಿ, ಆದರೆ ಇದು ಸಾಕಾಗಲ್ಲ. ನನ್ನ ವಿಷನ್ ಪ್ರಕಾರ ಒಂದು ದೊಡ್ಡ ಮೆಡಿಟೇಷನ್ ಸೆಂಟರ್ ಸಿಟಿಯಲ್ಲಿ ನಾನು ಕ್ರಿಯೇಟ್ ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು. ಅದು ಎಷ್ಟು ಬಲವಾಗಿತ್ತು ಅಂದರೆ ಇವತ್ತು ನನಗೆ ಅದು ನೆನಪೇ ಇಲ್ಲ. ಆದರೆ ಈ ಮಧ್ಯ ಕೆಲವೊಬ್ಬರು ಆ ಸಂಕಲ್ಪಕ್ಕೋಸ್ಕರ ನನಗೆ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅವಾಗ ಅನ್ಕೊಂಡಿದ್ದೀನಿ, ಯಾಕೆ ಇವರೆಲ್ಲ ಬರ್ತಾ ಇದ್ದಾರೆ ಅಂತಾರೆ, ಇದು ಯಾವಾಗ್ಲೂ ನನಗೆ ಈ ಥರ ಸಿಟಿಯಲ್ಲಿ ಒಂದು ಬೇಕು ಅಂತ ಅನಿಸಿದೆ ತುಂಬ ಸ್ಟ್ರಾಂಗ್ ಆಗಿ. ಅದು ನನಗೋಸ್ಕರ ಮಾತ್ರ ಅಲ್ಲ, ನನ್ನ ಕುಟುಂಬಕ್ಕೋಸ್ಕರ ಅಲ್ಲ, ಸಂಘಕ್ಕೋಸ್ಕರ. ಯಾವಾಗ್ಲೂ ನಾನು ಅನ್ಕೊಂಡು ಬಿಟ್ಟಿದ್ದೀನಿ. 7-8 ವರ್ಷ ಆದಮೇಲೆ ಇವಾಗ ಅದು ಸ್ವಲ್ಪ ಸ್ವಲ್ಪ ಅದು ಕ್ರಿಯೇಟ್ ಆಗೋಕ್ಕೆ ಮುಂದಕ್ಕೆ ಬರ್ತಾ ಇದೆ. ಸೊ ಯಾವುದೇ ವಿಷಯ ಆಗಲಿ ಬರುತ್ತೆ, ಸಮಯ ತಗೊಳ್ಳುತ್ತದೆ, ಆತರ ಪಡಬಾರದು, ಸೊಲ್ಯೂಷನ್ ಸಿಗುತ್ತೆ. ಯೂನಿವರ್ಸ್ ವರ್ಕ್ ಮಾಡೋ ಸಮಯನೂ ನಮ್ಮ ಮೈಂಡ್ ವರ್ಕ್ ಮಾಡೋ ಸಮಯನೂ ಬೇರೆ ಬೇರೆ. ನಮಗೆ ಬೇಕು, ಇವಾಗಲೇ ಬೇಕು, ಇವಾಗ ಒಂದು ಥಾಟ್ ಕೊಟ್ಟಿದ್ರೆ ಇವಾಗನೇ ಬೇಕು. ಯೂನಿವರ್ಸ್ ಹಂಗೆ ವರ್ಕ್ ಆಗಲ್ಲ. ಯೂನಿವರ್ಸಲ್ ಸೊಲ್ಯೂಷನ್ಸು ಸಿಗುತ್ತೆ, ಬಟ್ ಅದಕ್ಕೆ ನಾವು ಇಲ್ಲಿ ಪ್ರಯತ್ನ ಪಡಬೇಕು. ನಾವು ಆ ಪಾತಲ್ಲಿ ಇರಬೇಕು, ಆ ಸಂಕಲ್ಪ ಇರಬೇಕು. ಆವಾಗ ಯಾವಾಗ ನಿಮಗೆ ಕೊಡಬೇಕು ಆಟೋಮೆಟಿಕ್ ಆಗಿ ಬರುತ್ತೆ. ನಿಮಗೆ ನೆನಪಿದ್ರೂ ಇಲ್ಲ ಅಂದ್ರೂ ಯೂನಿವರ್ಸ್ ನಿಮಗೆ ಕೊಡುತ್ತದೆ. ಈ 25 ವರ್ಷ ಹಿಂದೆ ನಾನು ನೋಡಿದ್ರೆ ನನಗೆ ಏನೇನು ಬೇಕೋ ಜೀವನದಲ್ಲಿ ಪ್ರತಿಯೊಂದಲ್ಲಿ ಸಂಘನೂ ಇದೆ. ಅದಕ್ಕೆ ನನಗೆ ಯಾವಾಗ್ಲೂ ನನ್ನ ಕೈಯಲ್ಲಿ ಅಬಂಡನ್ಸ್. ಯಾವುದೇ ನಾನು ಯೋಚನೆ ಮಾಡಿದ್ರೂ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ನಾನು ಯೋಚನೆ ಮಾಡಲ್ಲ, ಸಂಘಕ್ಕೋಸ್ಕರ ಯೋಚನೆ ಮಾಡ್ತೀನಿ. ಹಂಗಾಗಿ ಇಡೀ ಸೃಷ್ಟಿ, ನೇಚರು, ಯೂನಿವರ್ಸು ಯಾವಾಗ್ಲೂ ನನ್ನ ಜೊತೆನೇ ಇರುತ್ತದೆ. ಎವ್ರಿ ಥಾಟ್ ಶುಡ್ ಇನ್ವಾಲ್ವ್ ದ ಸೆಲ್ಫ್, ದ ಫ್ಯಾಮಿಲಿ ಅಂಡ್ ದ ಸೊಸೈಟಿ. ಇದು ಇವತ್ತು ಮೆಸೇಜ್. ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾ ಮಾಸ್ಟರ್ಸ್.